ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ನೋಡೋದಾದ್ರೆ ನಾವು ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರೇ ಹೇಳ್ತಾ ಇದ್ದಾರೆ ಸ್ವತಃ. ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಮಾಡಬೇಕಾ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆಯಲ್ಲ, ಅದು ನಿಲ್ಲಿಸ್ಬಿಡೋದಾ? ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೇಳ್ತಾ ಇದ್ದಾರೆ. ಯಾಕೆ ಮೇಡಮ್ ಅವರು ಈ ಥರ ಕೇಳ್ತಾ ಇದ್ದಾರೆ? ಹಾಗಾದರೆ ಬಂದ್ ಮಾಡ್ತಾರಾ ಈ ಯೋಜನೆನ? ಅನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಗೊತ್ತಿರ್ಬೋದು, ಸದನದಲ್ಲಿ 2 ದಿನದಿಂದ ಇದು ಚರ್ಚೆ ನಡೆದಿರೋದು. ಅಂದರೆ ವಿರೋಧ ಪಕ್ಷದ ಶಾಸಕರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಮಧ್ಯೆ ನಡೆದಿರೋದು. ಆ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬೇಕಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅಭಿಪ್ರಾಯ ಏನು? ಏನಾದರೂ ಮಹಿಳೆಯರು ಯಾರೆಲ್ಲ ಹಣ ತೊಗೊತಿದ್ದಾರೋ ಅವ್ರು ಏನಾದರೂ ನಮ್ಮ ಗೃಹಲಕ್ಷ್ಮಿ ಹಣ ಬೇಡ, ಇದರಿಂದ ನಮ್ಗೆ ಅನಾನುಕೂಲನೇ ಆಗ್ತಾ ಇದೆ, ಯಾರಾದರೂ ಒಬ್ಬರು ಕೂಡ ಹೇಳಿದ್ರೆ ಈ ಯೋಜನೆ ಖಂಡಿತವಾಗೂ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಯೋಜನೆ ನಿಲ್ಲಿಸ್ಬಿಡ್ತಾರಾ ಅಂತ ನೀವು ತಿಳ್ಕೊಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಬೇಕು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಬೇಕು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ವಿಡಿಯೋಗೆ ಬರೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡೋ ಬಗ್ಗೆ ಚರ್ಚೆ ನಡೆಯಿತು ಸದನದಲ್ಲಿ 2 ದಿನದ ಹಿಂದೆ. ಸಿದ್ದು ಸವದಿ ಅಂತ ಅವರು BJP ಶಾಸಕರು ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬಾ ಚರ್ಚೆ ಮಾಡಿದರು. ಗೃಹಲಕ್ಷ್ಮಿ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ಈಗೇನು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆಯೋ ಅದ್ರ ಬಗ್ಗೆ ತುಂಬಾ ಚರ್ಚೆ ನಡೆಸಿದ್ರು, ತುಂಬಾ ಚರ್ಚೆ ಮಾಡಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಇದೆಯಲ್ಲ, ಅದರಿಂದ ಬರೀ ನಮಗೆ ಅನಾನುಕೂಲನೇ ಆಗ್ತಿದೆ ಅಂತ ಹೇಳಿದ್ರು. ತುಂಬಾ ವಿರುದ್ಧವಾಗಿ, ಅಂದರೆ ಕಾಂಗ್ರೆಸ್ ಸರ್ಕಾರ ಯೋಜನೆಗಳ ಬಗ್ಗೆ ತುಂಬ ವಿರುದ್ಧವಾಗಿಯೇ ಮಾತಾಡಿದ್ರು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ದರು ಅಲ್ಲಿ. ಅದ್ರ ಬಗ್ಗೆ ತುಂಬಾ ಚರ್ಚೆ ನಡೆಯಿತು. ಮೊದಲನೇದಾಗಿ ಅವ್ರು ಏನು ಹೇಳಿದ್ರು ಅಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳಾಗಿದೆ. ಈಗ ಆಲ್ರೆಡಿ ಅಧಿಕಾರ ಪಡ್ಕೊಂಡು 9 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ 7ನೇ ಕಂತು ಹಣ ಕೂಡ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ನೀವು ಎಲ್ಲ ಜನಗಳಿಗೆ ಕೊಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಬರೀ ನೀವು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಅರ್ಧ ಜನಗಳಿಗೆ ಮಾತ್ರ ತಲುಪಿದೆ, ಇದು ಅರ್ಧ ಜನಕ್ಕೆ ತಲುಪೇ ಇಲ್ಲ ಅನ್ನೋ ಚರ್ಚೆಗಳಿಂದ ಶುರು ಮಾಡಿದ್ರು ವಿರೋಧ ಪಕ್ಷದವರು, ಆಯಿತಾ? ನೀವು ಈ KYC ಸರಿ ಇಲ್ಲ, ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ, ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ, ಆ ಕಾರಣಗಳಿಂದ ಅವ್ರ ಖಾತೆಗೆ ಹಣ ಹೋಗ್ತಾ ಇಲ್ಲ ಅಂತ ಬರೀ ಕಾರಣನೇ ಹೇಳ್ತಾ ಬರ್ತಾ ಇದ್ದೀರಾ ನೀವು ಹೊರತು ಎಲ್ಲರ ಖಾತೆಗೂ ನೀವು ಗೃಹಲಕ್ಷ್ಮಿ ಹಣ ತಲುಪಿಸಿಲ್ಲ, ನೀವು ಹಾಕಿಲ್ಲ. ಈ ರೀತಿ ಮಾಡ್ತಾ ಇದ್ರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇದು ಯಶಸ್ವಿ ಆಗಿಲ್ಲ ಅಂತ ಹೇಳ್ಬೋದಲ್ವಾ ಅಂತ. ಹಾಗಾಗಿ ಈ ಯೋಜನೆ ಇದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ರೀತಿಯಲ್ಲಿ ಅವ್ರು ಚರ್ಚೆ ಮಾಡಿದರು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತುಂಬಾ ಕೋಪ ಬಂತು ಅನಿಸುತ್ತೆ. ಅವ್ರು ಈ ರೀತಿ ಸದನದಲ್ಲಿ ನೀವು ತಪ್ಪು ಮಾಹಿತಿ ಕೊಡಬೇಡಿ ಸಿದ್ದು ಸವದಿಯವರೇ, ಈಗಲೇ ನಾನು ನಿಮಗೆ ಲೆಕ್ಕವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಇಲ್ಲಿಯವರೆಗೆ ಅಂದರೆ 1,21,00,000 ಜನರಿದ್ದಾರೆ ಆದರೆ ಅರ್ಜಿ ಹಾಕಿರೋರು. ಅದರಲ್ಲಿ 1,15,00,000 ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು 2,000 ರೂಪಾಯಿ ತಲುಪಿದೆ. ಇನ್ನು ಉಳಿದವರು 3,00,000 ಜನ. ಆದರೆ ಆ ಒಂದು ನಮ್ಮ ಸಮಸ್ಯೆ ಅಲ್ಲ, ಅದು ಒಪ್ಕೋತೀವಿ, ನಮ್ಗೆ ಇನ್ನೂ 3,00,000 ಜನಕ್ಕೆ ಅಮೌಂಟ್ ತಲುಪ್ಸೋಕ್ಕಿಲ್ಲ. ಆದರೆ ಅದು ನಮ್ಮ ಸಮಸ್ಯೆ ಅಲ್ಲ, ಅದು ಅವರು ಈ KYC ಆಗದೆ ಇರೋದು ಅಥವಾ ಅಕೌಂಟ್ ಏನೋ ಸರಿ ಇಲ್ಲದೆ ಇರೋದು, ಆ ಕಾರಣಗಳು ಆಗಿರೋದ್ರಿಂದ ಅಷ್ಟೇ ಅಂತ ಹೇಳಿದ್ದಾರೆ. ಅವ್ರನ್ನೂ ಕೂಡ ಬಿಡೋದಿಲ್ಲ, ಅವ್ರಿಗೂ ಕೂಡ ಹಣ ತಲುಪೋ ರೀತಿ ಮಾಡ್ತೀವಿ. ಏನು ಹಣ ಬರದೇ ಇರೋರಿಗೂ ಕೂಡ ಹಣ ತಲುಪೋ ರೀತಿ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ತಿಳಿಸಿದ್ದಾರೆ. ಇದು ಯಾವುದೇ ರೀತಿ ಚಿಕ್ಕ ಬಜೆಟ್ ಅಂತೂ ಅಲ್ಲ, ಇದು ಬೃಹತ್ ಮಟ್ಟದ ಯೋಜನೆ ಅಂತಲೇ ಹೇಳ್ಬೋದು. ಇದು 1 ವರ್ಷಕ್ಕೆ 34,000 ಕೋಟಿ ಅನುದಾನವನ್ನು ಮಹಿಳೆಯರಿಗೆ ಅಂತಲೇ ಎತ್ತಿರ್ತಾ ಇದ್ದೀವಿ ಅಂತ ಮೇಡಮ್ ಅವ್ರು ಕೂಡ ವಿರೋಧ ಪಕ್ಷದವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬೇಕಾ, ಮುಂದುವರಿಸ್ಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಬಡವರಿಗೆ ಯೂಸ್ ಆಗಿದೆ, ಮೊನ್ನೆ ಎಲ್ಲ ನೀವು TVಲಿ ನೋಡಿರ್ಬೋದು. ಇದನ್ನು ಏನಾದ್ರು ನಿಲ್ಲಿಸಿದ್ರೆ ಪಾಪ ಎಷ್ಟೋ ಬಡವರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನಿಲ್ಲಿಸ್ಬೇಕಾ ಅಥವಾ ಮುಂದುವರಿಸ್ಬೇಕಾ ಅನ್ನೋ ಅಭಿಪ್ರಾಯ ನೀವು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಏನಾದರೂ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮೂಲಕ. ಥ್ಯಾಂಕ್ ಯು ಸೋ ಮಚ್.